ಬಹುತೇಕ ವಿದ್ಯಾರ್ಥಿಗಳಿಗೆ ಎರಡು ಕಣ್ಣಿದೆ, ಎರಡು ಕಾಲಿದೆ, ಎರಡು ಕೈ ಇದೆ. ಆದರೆ ಸಾಧಿಸುವಂತಹ ತುಡಿತ, ತವಕಗಳು, ತಲ್ಲಣಗಳು, ಆಸೆಗಳು ಇವ್ಯಾವೂ ಇಲ್ಲ. ಆದ್ದರಿಂದಲೇ ಅವರು ನಿಜವಾದ ಅಂಗವಿಕಲರು ಅಂತ ನಾನು ಭಾವಿಸ್ತೀನಿ. ಅಂಗವಿಕಲತೆ ಅಂದರೆ ಕಾಲು ಇರಲ್ಲ ಅಂತಕ್ಕಂಥದ್ದಲ್ಲ, ಕೈ ಇರಲ್ಲ ಅಂತಕ್ಕಂಥದ್ದಲ್ಲ, ಕಣ್ಣಿರತಕ್ಕಂಥದ್ದು ಅಲ್ಲ. ನಮಗೆ ಸಾಧಿಸುವ ತವಕಗಳು, ಸಾಧಿಸುವ ಬಯಕೆಗಳು ಇಲ್ಲ ಅಂತಂದರೆ ಅದೇ ನಿಜವಾದ ಅಂಗವೈಕಲ್ಯ. ನಮ್ಮ ಜೊತೆ ಇದ್ದಾರೆ ಇವತ್ತು ಹರೀಶ್ ಅವರನ್ನು ನಾನು ವಿದ್ಯಾರ್ಥಿ ದಿನಗಳಿಂದ ಬಲ್ಲೆ. ಹರೀಶ್ ಅವರು UPSC ಇಂಟರ್ವ್ಯೂ, KPSC ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದಾರೆ. ಲಾಸ್ಟ್ ಒಂದು 1 year ಬ್ಯಾಕ್ UPSC ಇಂಟರ್ವ್ಯೂ ಕೊಟ್ಟಿದ್ದರು. ಇವತ್ತು KS ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದಾರೆ. ಬಹಳಷ್ಟು ಪರೀಕ್ಷೆಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ದಾರೆ. ಸಾಧನೆಯ ಹಾದಿಯಲ್ಲಿರ್ತಕ್ಕಂಥ ಹರೀಶು ನನಗೆ ಇಷ್ಟ ಆಗೋದು ಏನಕ್ಕೆ ಅಂತಂದರೆ ಅವರ ಒಂದು ಸಾಧಿಸಬೇಕೆನ್ನುವ ಛಲ, ನಿರಂತರವಾದ ಪರಿಶ್ರಮ. ಇವತ್ತು ಹರೀಶ್ ನಿಮಗೆ ನೋಡಲು ಸಾಮಾನ್ಯ ವ್ಯಕ್ತಿ ಅಂತ ಕಾಣ್ತಾನೆ, ಆದರೆ ಆತೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಅಸಾಮಾನ್ಯ ವ್ಯಕ್ತಿ. ಏನಕ್ಕೆ ಅಂತಂದರೆ ಅವರ ಎರಡೂ ಕಣ್ಣುಗಳು ಲೋ ವಿಷನ್ ಇದೆ. ಲೋ ವಿಷನ್ ಅಂದರೆ 80% ಆಫ್ ದಿ ಬ್ಲೈಂಡ್ನೆಸ್. ದೂರ ಇರತಕ್ಕಂತಹ ವ್ಯಕ್ತಿ ಸ್ಪಷ್ಟವಾಗಿ ಕಾಣಲ್ಲ. ನಿಮ್ಮೆಲ್ಲರ ಥರ ಹರೀಶ್ ಸಹ ಫಸ್ಟ್ ಜನರೇಷನ್ ಡಿಗ್ರಿ ಹೋಲ್ಡರ್, ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದವರು, ಹಳ್ಳಿಗಾಡಿನ ಪರಂಪರೆಯಿಂದ ಬಂದವರು, ಕನ್ನಡ ಮಾಧ್ಯಮದಿಂದ ಬಂದವರು. ನಾನು ಆಚಾರ್ಯ ಇನ್ಸ್ಟಿಟ್ಯೂಷನಲ್ಲಿ ಪಾಠ ಮಾಡಬೇಕಾದ್ರೆ ಹರೀಶ್ ನನಗೆ ಅಲ್ಲಿ ಸ್ಟೂಡೆಂಟು. ಹರೀಶ್ ನಾನು ಯಾವಾಗಲೂ ಮೊಬೈಲ್ ನೋಡ್ತಾ ಇದ್ದ. ನನಗೆ ಏನಪ್ಪ ಈ ಮನುಷ್ಯ ಬರೀ ಮೊಬೈಲ್ ನೋಡ್ತಾ ಇರ್ತಾನಲ್ಲ, ನಾನು ಪಾಠ ಮಾಡ್ತಾ ಇರ್ತೀನಿ ಬೋರ್ಡ್ ಮೇಲೆ. ನಾನು ಬೋರ್ಡೇ ನೋಡ್ತಿದ್ದಿಲ್ಲ. ಒಂದು ಸ್ಥಳ ಕೆಟ್ಟೋಯ್ತು ನನಗೆ. ಏನು ರೀ ಹರೀಶ್, ಯಾಕ್ರಿ ನೀವು ಬರೀ ಮೊಬೈಲ್ ನೋಡ್ತಾ ಇರ್ತೀರಾ ಅಂತ ನಾನು ನೇರವಾಗಿ ಪ್ರಶ್ನೆ ಮಾಡಿದೆ. ಸರ್, ನನಗೆ ನೀವು ಬೋರ್ಡಲ್ಲಿ ಪಾಠ ಮಾಡೋದು ಕಾಣಲ್ಲ ಸರ್. ನನಗೆ ನೀವು ಬೋರ್ಡಲ್ಲಿ ಏನು ಸ್ಲೈಡ್ ಆಗ್ತಿರಲ್ಲ ಅದನ್ನು ಮೊಬೈಲಲ್ಲಿ ನೋಡಿಕೊಂಡು ನಾನು ನಿಮ್ಮ ಪಾಠವನ್ನು ಕೇಳ್ತೀನಿ ಅಂಬತ್ತಲೆ ನನ್ನ ಮನಸ್ಸು ಗದ್ಗದಿತವಾಗಿಬಿಡ್ತು. ಏನಪ್ಪ ಇದು ಹಿಂಗಾಯ್ತಲ್ಲ. ಏನಕ್ಕೆ ಅಂದರೆ ನೋಡೋಕ್ಕೊಬ್ಬ ಸಾಮಾನ್ಯ ವ್ಯಕ್ತಿ ಥರ ಕಾಣ್ತಾನೆ. ಅವರಲ್ಲಿರುವ ಆ ಒಂದು ಪಾರ್ಷಿಯಲ್ ಬ್ಲೈಂಡ್ನೆಸ್ ಯಾರಿಗೂ ಕಣ್ಣಿಗೆ ಕಾಣಲ್ಲ. ಸೊ ನೋಡಿ, ನಮಗೆ ನೀವೆಲ್ಲ ಎಷ್ಟು ವಿದ್ಯಾರ್ಥಿಗಳು ಹೇಗಿರ್ತಂದರೆ ಕ್ಲಾಸಿಗೆ ಅಟೆಂಡ್ ಆಗಲ್ಲ. ಲೀವ್ ಇಟ್ ಅಬೌಟ್ ಲಿಸನಿಂಗ್ ದಿ ಕ್ಲಾಸಿಗೆ ಅಟೆಂಡ್ ಆಗಲ್ಲ. ಹರೀಶು ಕಂಟಿನ್ಯೂಯಸ್ಲಿ ಅಟೆಂಡಿಂಗ್ ದಿ ಕ್ಲಾಸ್, ಆಲ್ಮೋಸ್ಟ್ 95% ಅಟೆಂಡೆನ್ಸು. ಸೊ ಬೋರ್ಡಲ್ಲಿ ಯಾವುದು ಸ್ಲೈಡ್ ಕಾಣಲ್ಲ, ಅದನ್ನು ಮೊಬೈಲಲ್ಲಿ ಸ್ಲೈಡ್ ನೋಡ್ಕೊಂಡು, ಯಾಕಂದ್ರೆ ಅವ್ರ ಹತ್ರ ಈ ಥರ ಇಟ್ಕೊಂಡು ಓದ್ತಾರೆ, ಹಿಂಗೆ ಓದ್ತಾರೆ. ಓಕೆ, ಸೊ ನನಗೆ ಆ ಒಂದು ತುಡಿತ ಇದೆಯಲ್ಲ, ಬಯಕೆ ಇದೆಯಲ್ಲ, ಅದು ನನಗೆ ಮನಸ್ಸಿಗೆ ಇಷ್ಟ ಆಯಿತು. ಸೊ ಇಂಥ ಹರೀಶು ಇವತ್ತು KS ಇಂಟರ್ವ್ಯೂ, UPSC ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಕ್ಕಂಥದ್ದು, ಬೇರೆ ಬೇರೆ C ಗ್ರೂಪ್, B ಗ್ರೂಪ್ ಎಕ್ಸಾಮ್ಸಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಬರ್ತಾನೆ. ಒನ್ ಫೈನ್ ಡೇ ಡೆಫಿನೆಟ್ಲಿ ವಿಲ್ ಗೆಟ್ ಎ ಜಾಬ್, ನೋ ಡೌಟ್. ಇದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಓಕೆ, ನೋ ಡೌಟ್, ಇದ್ರಲ್ಲಿ ಜಾಬ್ ತೊಗೊತಾರೆ. ಏನಕ್ಕೆ ಅಂತಂದರೆ ಅವರ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನಕ್ಕೆ ತಕ್ಕ ಹಾಗೆ ಅವ್ರಿಗೆ ದೊರೆತಕ್ಕಂತಹ ಸ್ಕ್ರೈಬ್ಗಳಿರ್ಬೋದು. ಓಕೆ, ಏನಕ್ಕೆ ಅಂತಂದರೆ ಎಲ್ಲರೂ ಸ್ಕ್ರೈಬ್ ತೊಗೊಂಡಿರ್ತಾರೆ, ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಹರೀಶ್ ಅವರ ಈ ಒಂದು ನಿರಂತರವಾದ ತುಡಿತ, ಸಾಧಿಸಬೇಕಂತಕ್ಕಂಥ ಹಂಬಲ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಗ್ತಿದೆ. ಹರೀಶ್ ಮಾತಾಡಬೇಕಾದ್ರೆ ಕೆಲವೊಂದು ಭಾಳ ಒಳ್ಳೆ ಪಾಯಿಂಟ್ಸ್ ಹೇಳಿದರು. ಆ್ಯಸ್ ಎ ಸ್ಟೂಡೆಂಟ್ ನನಗೆ ಭಾಳ ಇಷ್ಟ ಆಯ್ತು ಆ ಮಾತುಗಳು. ಸೊ ಆ ಮಾತನ್ನು ಅವ್ರ ಬಾಯಿಂದ ಕೇಳೋಣ, ಎಕ್ಸಾಮ್ಸಿಗೆ ಸಕ್ಸಸ್. ಯಾಕಂದರೆ ನನ್ನ ಮಾತನ್ನು ತುಂಬ ಜನ ಕೇಳಿರ್ತೀರಿ ಆಲ್ರೆಡಿ. ಸರ್ದೇನಪ್ಪ ಅದೇ ಹಳೆಯ ರಾಗ ಅಂತ ಅಂದ್ಕೊಂಡಿರ್ತೀರಿ. ಈಗ ಹೊಸ ರಾಗ, ಹಿಂದೂಸ್ತಾನಿ ರಾಗಗಳು, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ತದನಂತರದಲ್ಲಿ ಅಮರಾವತಿ ಶಿಲ್ಪಕಲೆ, ಗಾಂಧಾರ, ಇವೆಲ್ಲ HYT. ಓಕೆ, ನೀವು ತದನಂತರದಲ್ಲಿ ಕ್ಲಾಸಿಕಲ್ ಡ್ಯಾನ್ಸಸ್, ಅದು ಸಹ HYT. ಈಗ ಹರೀಶ್ ಅವ್ರ ಜೊತೆ ಮಾತಾಡೋಣ. ಹರೀಶ್, ಈಗ ಭಾಳಷ್ಟು ಜನ ಲೈಬ್ರರಿ ಓದ್ತಾ ಇದ್ದಾರೆ. ಓಕೆ, ಎಲ್ಲರ ಹತ್ರ ಲಕ್ಷ್ಮೀಕಾಂತ್ ಇದೆ, ಎಲ್ಲರ ಹತ್ರ NCERT ಇದೆ. ಓಕೆ, ಓನ್ಲಿ ಫ್ಯೂ ಪೀಪಲ್ ಗೆಟಿಂಗ್ ಸಕ್ಸಸ್. ಏನು ಕಾರಣ ಸರ್? ಮೊದಲನೇದಾಗಿ ಬರೋದು ಮಾರ್ಗದರ್ಶನ. ಓಕೆ, ಅದಾದ್ಮೇಲಿಂದ ಒಂದು ಫುಲ್ ಬುಕ್ಸ್ನ ಯಾವ ರೀತಿ ಓದ್ಬೇಕನ್ನೋದ್ರಿಂದ ಅದರಲ್ಲಿ ಯಾವ ಪಾಯಿಂಟ್ಸು ಮತ್ತು ಯಾವ ಟಾಪಿಕ್ಸ್ ಓದೋದನ್ನು ಬಹಳ ಮುಖ್ಯ ಆಗುತ್ತೆ ಸರ್. ಇದು ನಮಗೆ ಯಾವಾಗ ಅರ್ಥ ಆಗುತ್ತೆ ಅಂತಂದರೆ, ಯಾರಾದರೂ ಒಬ್ಬ ಒಳ್ಳೆ ಗೈಡರ್ ಸಿಕ್ಕಿ ಇದನ್ನ ಕವರ್ ಮಾಡ್ಕೊಂಡು ಹೋಗೋ ಜೊತೆಗೆ ಹಳೆಯ ಕ್ವಶನ್ ಪೇಪರ್ಸ್ ಏನಿರ್ತಾವ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗುವಂಥ
ಹೇಳೋರು ಬೇಕು. ನಮ್ಗೆ ಯಾರು ಗೊತ್ತಿರಲ್ಲ, ಹಳೆ ಪೇಪರ್ಸ್ ಓಲ್ಡ್ ಕ್ವಶನ್ ಪೇಪರ್ಸ್ ತೆಗೆದು ನೋಡಿರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಸರ್. ನೋಡಿ, ಹರೀಶ್ ಅವರು ಒಂದು ವರ್ಡ್ ಹೇಳಿದ್ರು, ಹಳೆ ಪ್ರಶ್ನೆ ಪತ್ರಿಕೆ. ನಿಮಗೆಲ್ಲ ಭಾಳಷ್ಟು ಜನ ತಪ್ಪು ಕಲ್ಪನೆ ಇದೆ, ಪ್ರಶ್ನೆ ಪತ್ರಿಕೆ ರಿಪೀಟ್ ಆಗಲ್ಲ ಅಂತಿದ್ದಾರೆ. ಏನು ಅವ್ರ ಬಗ್ಗೆ ಏನು ಹೇಳ್ತೀರಾ? ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ ಅಂತಿದಾರಲ್ಲ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಒಂದು ಅವರು ತೆಗೆದು ನೋಡಿರಲ್ಲ ಸರ್. ಓಕೆ ಓಕೆ. ಅದ್ರ ಬಗ್ಗೆ ಮತ್ತೆ ಎಕ್ಸಾಮ್ ಅವೇರ್ನೆಸ್ ಇರೋದಿಲ್ಲ. ರೈಟ್, ಕರೆಕ್ಟ್. ಸೊ ಅಂದ್ರೆ ಏನ್ ಸಿಗುತ್ತೋ ಮಾರ್ಕೆಟಲ್ಲಿ, ನಾನು ಸುಮಾರು ಜನ ವಿಚಾರಿಸಿದ್ದೀನಿ, ಹೊಸ ಅಡಿಷನ್ ಅಂತ ಹಿಂದೆಗಡೆನೆ ಹೋಗ್ತಾ ಇರ್ತಾರೆ. ಹಳೆ ಅಡಿಷನ್ ಅಲ್ಲೇನೆ ಯಾವ ಟಾಪಿಕ್ಸ್ ಮತ್ತೆ ಪದೇ ಪದೇ ರಿಪೀಟ್ ಆಗ್ತದೆ ಅನ್ನೋದು ತೆಗೆದು ನೋಡಿರಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ ಸರ್. ನೋಡಿ, ಹರೀಶ್ ಅವ್ರು ಹೇಳ್ತಾರೆ, ಅವ್ರಿಗೆ ಹಳೆ ಪ್ರಶ್ನೆ ಪತ್ರಿಕೆ ಬರಲ್ಲ ಅಂತಂದ್ರೆ ಅವ್ರಿಗೆ ಪ್ರಶ್ನೆ ಪತ್ರಿಕೆ ಬಗ್ಗೆನೇ ನೋಡಿಲ್ಲ ಅಂತ ಅರ್ಥ. ಬಹಳ ಒಳ್ಳೆ ಮಾತು ಇದು, ತುಂಬ ಒಳ್ಳೆ ಮಾತು. ದಟ್ ಈಸ್ ವೈ ಈಸ್ ಟೆಲ್ಲಿಂಗ್ ಗೈಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕೋಚಿಂಗ್ ತೆಗೆದುಕೊಳ್ಳೋದು ಬಿಡೋದು ನಿಮ್ಮ ಆಪ್ಷನ್ನು, ಆದರೆ ಗೈಡೆನ್ಸ್ ಮ್ಯಾಂಡೇಟ್ರಿ ಅಂತ ಹೇಳ್ತೀನಿ. ನಿಮ್ಮ ಒಪಿನಿಯನ್ ಏನು? ಗೈಡೆನ್ಸ್ ಮ್ಯಾಂಡೇಟ್ರಿನಾ? ಈಸ್ ಇಟ್ ನೆಸಸರಿ? ಅಥವಾ ಅವರೇ ಗೈಡ್ ಆಗ್ಬೇಕಂದ್ರೆ ಏನು ಮಾಡಬೇಕು ಸರ್? ಗೈಡೆನ್ಸು ನೆಸೆಸರಿ ಇದೆ ಸರ್. ಓಕೆ, ಈಗ ಒಂದು ಪಕ್ಷ ಏನಾದರೂ ಅವರೇ ಗೈಡೆನ್ಸ್ ಗೈಡರ್ ಆಗ್ತೀನಿ ಅಂತಂದ್ರೆ ಇಟ್ ವಿಲ್ ಟೇಕ್ 7 to 8 years ಸರ್. ಓಕೆ, ಅವ್ರಿಗೆ ಅವರೇ ಗೈಡ್ ಆಗ್ಬೇಕಂದ್ರೆ 7 to 8 years ಅಥವಾ 7 ರಿಂದ 8 ಅಟೆಂಪ್ಟ್ ಫೇಲ್ ಆಗಬೇಕು. ಎಸ್ ಸರ್, ನಮ್ಮ ಥರ. ಓಕೆ, ಅಲ್ಲ, ನಾವು ಫೇಲ್ ಆಗಿ ಕೊನೆಗೆ ಅಯ್ಯೋ ಏನೇನಪ್ಪ ಹುಚ್ಚುತನ ಓದ್ತಾ ಇದ್ವಲ್ಲ ಅಂತ ಅನ್ನಿಸ್ತು. ಓಕೆ, ನೀವು ಈಗ ಬುಕ್ ಕಾಣಲ್ಲ, ಈಗ ನಮ್ಮ ಥರ ಕಾಣಲ್ಲ, ಹೆಂಗೆ ಓದ್ತೀರಾ ಬುಕ್ಸನ್ನ? ಹೆಂಗೆ ಓದ್ತೀರಾ ಸರ್? ಅಂದರೆ ನಾನು ಬರ್ತು ಪಾರ್ಷಿಯಲಿ ಬ್ಲೈಂಡ್. ಓಕೆ, ಸೊ ನನಗೆ ಅಂದರೆ ಸ್ಕೂಲ್ ಲೆವೆಲಿಂದನೂ ಫುಲ್ ಬುಕ್ಸಿಗೆ ಕ್ಲೋಸ್ ಹೋಗಿ ಕೂತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬರ್ಕೊಂಡು ಓದಿ, ಈ ಥರನೇ ಅಭ್ಯಾಸ. ನನಗೆ ಆಡಿಯೋ ಬುಕ್ಸ್ ಅವೆಲ್ಲ ಕೇಳಿ ಅಭ್ಯಾಸ ಇಲ್ಲ ಸರ್. ಓಕೆ ಓಕೆ, ಆಡಿಯೋ ಕೇಳಲ್ಲ ನೀವು? ಇಲ್ಲ ಸರ್. ಓಕೆ ಓಕೆ. ಈ ಕ್ಲಾಸ್ ರೂಮಲ್ಲೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಿ ನೀವೆಲ್ಲ ಕ್ಲಾಸ್ ರೂಮಲ್ಲಿ ಕುಂತಾಗ? ಸರ್, ಕ್ಲಾಸ್ ರೂಮಲ್ಲಿ ಅಂದರೆ ಅವರು ಸರ್ಗಳು ಏನು ಡಿಕ್ಟೇಟ್ ಮಾಡ್ತಾರೋ ಅದನ್ನ ಕೇಳಿಸ್ಕೊಂತ ಇದ್ದೆ. ಏನಾದರೂ ಬೋರ್ಡ್ ಮೇಲೆ ಬರ್ದಿರೋದು ಅದು ಕೆಲವು ನನಗೆ ಗೊತ್ತಾಗ್ತಿರ್ಲಿಲ್ಲ ಅಂತದನ್ನ ಕ್ಲಾಸಸ್ಸಲ್ಲಿ ಆಕ್ಸೆಸ್ ತೊಗೊಂಡು ಲಿಂಕಲ್ಲಿ ಮೊಬೈಲ್ ಹಾಕೊಂಡು ಝೂಮಲ್ಲಿ ಬೋರ್ಡ್ ಸ್ಕ್ರೀನ್ ತೊಗೊಂಡು ಅಲ್ಲಿ ಬರ್ಕೊತಾ ಇದ್ದೆ ಸರ್, ನೋಟ್ಸ್ ಮೇಕಿಂಗ್ ಮಾಡ್ತಿದ್ದೆ. ಸೊ ಹರೀಶ್ ಹೇಳ್ತಾ ಇದ್ದಾರೆ, ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಆಫ್ಲೈನ್ ಕ್ಲಾಸಲ್ಲಿ ಕುಂತಾಗ ಆನ್ಲೈನ್ ಕ್ಲಾಸ್ ಆಕ್ಸೆಸ್ನ ತೊಗೊಳ್ತಾ ಇದ್ರು. ಸೊ ಆನ್ಲೈನಲ್ಲಿ ಏನು ಅದು ಬೋರ್ಡಲ್ಲಿ ಕಾಣುತ್ತಲ್ಲ ಅದನ್ನು ಬರ್ಕೊಳ್ತಾ ಇದ್ರು, ಆಫ್ಲೈನಲ್ಲಿ ಕೇಳಿಸ್ಕೊತಾ ಇದ್ರು. ನೋಡಿ, ಇಷ್ಟು ತೊಂದರೆ ನಿಮಗಿದೆಯಾ? ಇಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ ನಿಮ್ಗೆ ತೊಂದರೆ ಏನಪ್ಪ ಅಂದರೆ ಸಾಧಿಸಬೇಕೆನ್ನುವ ಛಲವೇ ಇಲ್ಲಲ್ಲ, ಅದೇ ದೊಡ್ಡ ನಿಜವಾದ ಅಂಗವೈಕಲ್ಯ. ಸೊ ನಿಮ್ಮ ಸಾಧನೆಗೆ ಅಂಗವೈಕಲ್ಯಗಳು ಅಡ್ಡಿ ಬರುವುದಿಲ್ಲ. ಓಕೆನಾ? ಸೊ ನನಗೆ ಇವತ್ತು ಹರೀಶ್ನ ಕರೆಸಿರೋ ಉದ್ದೇಶ ಏನಪ್ಪ ಅಂತಂದರೆ ದಿ ವೇ ಈಸ್ ಪುಟ್ಟಿಂಗ್ ಈಸ್ ಎಫರ್ಟ್ಸ್. ಓಕೆ, ಸಕ್ಸಸ್ಸು ಫೇಲ್ಯೂರ್ ಅಂತಕ್ಕಂಥದ್ದು ಸೆಕೆಂಡ್ರಿ, ಅದು ಕರ್ಮಣ್ಯವಾದಿಗಾರಸ್ತೆ ಮಾ ಫಲೇಶು ಕದಾಚನ. ಓಕೆ, ಸೊ ಈ ಒಂದು ಕರ್ಮದಲ್ಲಿ ನಂಬಿಕೆ ಇಡಬೇಕು, ಕಾಯಕ ತತ್ವದಲ್ಲಿ ನಂಬಿಕೆ ಇಡಬೇಕಂತ ಹೇಳ್ತಾರೆ. ಸೊ ಅಂತಹ ಕಾಯಕ ಯೋಗಿ ನಮ್ಮ ಹರೀಶ್ ಅವರು. ಹರೀಶ್, ಈಗ ಸಿಲೆಬಸ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಈಗ ಫಾರ್ ಎಕ್ಸಾಂಪಲ್ ಲಕ್ಷ್ಮೀಕಾಂತ್ ಬುಕ್ ಇದೆ, ನೋಟ್ಸ್ ಅಂತ ಅಂತಾರೆ. ನೋಟ್ಸ್ನ ಈ ಜನರಲಾಗಿ ಮಾರ್ಕೆಟಲ್ಲಿ ಅಥವಾ ಹುಡುಗರು ಹೇಗೆ ನೋಟ್ಸ್ ಮಾಡ್ತಾರೆ? ಈಗ ನೀವೆಲ್ಲ ಈ ಟ್ರೆಂಡಲ್ಲಿದೆ, ನೀನು ಸ್ಟೂಡೆಂಟ್ ಆಗಿ ನೋಟ್ಸ್ ಅಂದರೆ ಏನು ಮಾಡ್ತಾರೆ ಸರ್? ನೋಟ್ಸ್ ಅಂದರೆ ಲಕ್ಷ್ಮೀಕಾಂತ್ ಏನಿದೆಯೋ ಅದನ್ನ ಮತ್ತೆ ನೋಟ್ಸ್ ಅಲ್ಲಿ ತೆಗೆದು ಬರ್ದಿರ್ತಾರೆ ಸರ್ ಕೆಲವರು. ಮಿನಿ ಲಕ್ಷ್ಮೀಕಾಂತ್. ಓಕೆ, ಅದರಲ್ಲಿ ಫಸ್ಟ್ ಯಾವ ಟಾಪಿಕ್ ಇಂಪಾರ್ಟೆಂಟು ಅದ್ರ ಪ್ರಿಯಾರಿಟಿ ವೈಸ್ ನೋಟ್ಸ್ ಮಾಡ್ಕೊಂತಂದ್ರೆ ಬೆಟರ್ ಸರ್. ಓಕೆ, ಪ್ರಿಯಾರಿಟೀಸ್ ಹೆಂಗೆ ಗೊತ್ತಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತು ಅಟಾರ್ನಿ ಜನರಲ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್ಕು. ಅಟಾರ್ನಿ ಜನರಲ್ ಲಾಸ್ಟ್ ಚಾಪ್ಟರ್ ಬಂದ್ಬಿಟ್ಟಿದೆ, ಅದು ಲಕ್ಷ್ಮೀಕಾಂತಲ್ಲಿ ಲಾಸ್ಟಿಗೆ ಬರುತ್ತೆ, ಅದು ಫಸ್ಟಿಗೆ ಬರಲ್ಲ. ನಾವು ಲಾಸ್ಟಿಗೆ ಹೋಗೋ ತಟ್ಟಿಗೆಲ್ಲ ನಮ್ಮ ಎನರ್ಜಿ ಎಲ್ಲ ಡೌನ್ ಆಗಿರುತ್ತೆ. ಎಸ್ ಆರ್ ನೋ? ಎಸ್ ಸರ್. ಸೊ ಇಲ್ಲಿ ಯಾವುದು ಎಕ್ಸಾಮ್ಸ್ ಇಂಪಾರ್ಟೆಂಟು, ಯಾವುದು ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಂತೇಳಿ ಗೊತ್ತಾದರೆ ಅರ್ಧ ಗೆದ್ದ ಹಾಗೆ. ಹೌದು ಸರ್. ಎಸ್ ಆರ್ ನೋ? ಎಸ್ ಸರ್. ನೀವೇನು ಮಾಡ್ತೀರಾ? ಹರೀಶ್ ಅವ್ರ ಹೇಳಿದಾಗೆ ಒಂದು ಯಾವುದೋ ಗಂಗಾಧರ್ ಬುಕ್ ತೊಗೊತೀರಾ, ಫುಲ್ಲು ಬರ್ಕೊಂತ ಹೋಗ್ತೀರಾ, ಮಿನಿ ಗಂಗಾಧರ್ ಬುಕ್ ಬರೀತೀರಾ. ಎಸ್ ಆರ್ ನೋ? ಎಸ್ ಸರ್. ಸೊ ಆವೇ ರಾಂಗ್ ಅಂತಕ್ಕಂಥದ್ದು ಹರೀಶ್ ಅವರ ಅಭಿಪ್ರಾಯ ಸಹ ಹೌದು, ನನ್ನ ಅಭಿಪ್ರಾಯ ಸಹ ಹೌದು. ಓಕೆ, ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ನೋಟ್ಸ್ 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 ಹೊಸ ಎಡಿಷನ್ ಅನ್ನುವ ಹುಚ್ಚುತನಕ್ಕೆ ಹೋಗಬೇಡಿ, ಯಾವುದೇ ಎಡಿಷನ್ ಆಗಲಿ. ಎಸ್ ಸರ್, ಹೌದು. ಒಪ್ತೀರಾ? ಒಪ್ತೀನಿ ಸರ್. ಓಕೆ, ಎಡಿಷನ್ ಯಾವುದೇ ಆಗಿರಲಿ, ಬಟ್ ನಿಮಗೆ ಯಾವುದು ಟಾಪಿಕ್ ಇಂಪಾರ್ಟೆಂಟು, ಯಾವುದು ಟಾಪಿಕ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಇನ್ನೇನು ಹೇಳೋಕ್ಕೆ ಬಯಸ್ತೀರಾ? ಮಾರ್ಕೆಟಲ್ಲಿ ಜನರಲ್ಲಾಗಿ ಹುಡುಗರು ಏನು ತಪ್ಪು ಮಾಡ್ತಾರೆ? ಜನರಲ್ ಆಗಂದ್ರೆ ಹೊಸ ಎಡಿಷನ್ ಯಾವ್ದು ಬರುತ್ತೋ ಅದರಿಂದ ಜಾಸ್ತಿ ಬೀಳ್ತಾ ಇದೆ ಸರ್. ನನಗೆ ಗೊತ್ತಿರಂಗೆನೆ ನಮ್ಮ ಸ್ಟಡಿ ಸೆಂಟರ್ ಅಲ್ಲಿ ಕೆಲವರು ಅಬ್ಸರ್ವ್ ಮಾಡಿದ್ದೀನಿ, ಬುಕ್ಸ್ ಸುಮ್ಮನೆ ರೋ ಗಟ್ಲೆ ತಂದು ಜೋಡಿಸಿರ್ತಾರೆ. ಸೊ ಅದು ಇಂಪಾರ್ಟೆಂಟ್ ಆಗಲ್ಲ ಸರ್ ಆಕ್ಚುಲಿ. ಅದ್ರ ಬದಲು ಯಾವ್ದಾದ್ರು ಒಂದು ಕ್ವಶನ್ ಬ್ಯಾಂಕ್ ಸಿಗುತ್ತಾ, ವರ್ಲ್ಡ್ ಕ್ವಶನ್ ಬ್ಯಾಂಕು, ಅದನ್ನ ತಂದಿಟ್ಕೊಂಡು ನೋಡಿದ್ರೆ
KPSC KA UPSC ಅಲ್ಲಿ ಯಾವ ಟಾಪಿಕ್ಸ್ ರಿಪೀಟ್ ಆಗಿದೆ ಅಂತದನ್ನು ಇಟ್ಕೊಂಡ್ರೆ ಆಕ್ಚುಲಿ ನೆಕ್ಸ್ಟ್ ಈ ಟಾಪಿಕ್ ಮೇಲೆ ಈ ಥೀಮ್ ಮೇಲೆ ಈ ಕ್ವಶನ್ಸ್ ಬರುತ್ತೆ ಓಕೆ ಅನ್ನೋದನ್ನ ನಾವು ಗೆಸ್ ಮಾಡ್ಬೋದು ಸರ್. ಓಕೆ ಆಕ್ಚುಲಿ ಅದೇ ಕ್ವಶನ್ಸ್ ರಿಪೀಟ್ ಆಗೋದು. ಓಕೆ, ಈಗ KAದಲ್ಲಿ ನೀನು ಈಗ KA ಎಕ್ಸಾಮ್ಸ್ ಬರಿತಾ ಇದೆಯಾ? ಎಸ್ ಸರ್. ನೆಟ್ ಸ್ಕೋರ್ ಎಷ್ಟಾದರೂ ಒಳ್ಳೇದಪ್ಪ, ಗುಡ್ ಅಂತ ಹೇಳ್ತೀನಿ. ನೆಟ್ ಸ್ಕೋರ್ ಆಗ್ಬೇಕು. ನೆಟ್ ಸ್ಕೋರ್ ಸರ್ ನೆಟ್ ಸ್ಕೋರು ಜನರಲ್ ಆಗಿ, ನಾನು ಟಾಪರ್ಸ್ ಬೇಡ, ಟಾಪ್ 20 ಇರ್ತಾರಲ್ಲ ಅವ್ರು ನಮ್ಮವರಲ್ಲ, ಅವರು ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ, ಅವ್ರ ರಿಲೇಷನ್ ಅವರೆಲ್ಲ ನನ್ನ ಅವರೇ ಸ್ಟೂಡೆಂಟ್ಸ್ ಅಂದರೆ ಅವ್ನ ಪ್ರಕಾರ ಎಷ್ಟು ತೆಗೆದ್ರೆ ವೆರಿ ಗುಡ್. 120 to 135. ಫಸ್ಟ್ ಪೇಪರ್, ಬರೀ ಫಸ್ಟ್ ಪೇಪರ್ ಅಂದರೆ ಜನರಲ್ ಸ್ಟಡೀಸ್ ಮಾತ್ರ. ಜನರಲ್ ಸ್ಟಡೀಸು ಒಂದು 50ರಿಂದ 60 ಬಂದು. ಎಸ್ ನೋಡಿ, ಕಮ್ಯುನಿಕೇಶನ್ ಸ್ವಲ್ಪ ಹೆಚ್ಚು ಫಿಚ್ ಕೊಟ್ರೆ ಹಾಂ ಒಳ್ಳೆ ಇದು ಸರ್. ಅಂದ್ರೆ ನಾವು ಎಫರ್ಟ್ ಎಷ್ಟು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಸರ್. ಯಾವ ಟಾಪಿಕ್ ಮೇಲೆ ಹಾಕ್ತಿದ್ವಿ, ಯಾವ ಸಬ್ಜೆಕ್ಟ್ ಮೇಲೆ ಹಾಕ್ತಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಗುಡ್. ಕನ್ನಡ 35 ಮಾರ್ಕ್ಸ್ ಬರುತ್ತೆ ಅಂತ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇಂಗ್ಲೀಷನು 35 ಹೇಳಿದ್ದಾರೆ, ಕಂಪ್ಯೂಟರ್ ನಾಲೆಡ್ಜ್ 30 ಹೇಳಿದ್ದಾರೆ. ಆ 3 ಸಬ್ಜೆಕ್ಟ್ ಓದಿದ್ರೆ 100% ಬರುತ್ತೆ ಅಂತ ಹೇಳ್ಬೋದು. ಅದನ್ನೇ ನೀವು ಲಕ್ಷ್ಮೀಕಾಂತ್ ಗಂಗಾಧರ್ ಓದಿ 20 ಕ್ವಶನ್ಸ್ ಬರ್ತವೆ ಅಂತ ಹೇಳಕ್ ಆಗೋದಿಲ್ಲ ಸರ್. ಎಕ್ಸಾಕ್ಟ್ಲಿ. ನೋಡಿ, ಇದು ಸ್ಮಾರ್ಟ್ ವರ್ಕ್ ಅಂತಾರೆ. ನಿಮಗೆ ಕಮ್ಯುನಿಕೇಷನ್ನ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಯಾವಾಗಲೂ. ಕಮ್ಯುನಿಕೇಷನಲ್ಲಿ ಯು ಕ್ಯಾನ್ ಗೋ ಟು ದಿ 70, 80 ಆಲ್ಸೋ, 90 ಆಲ್ಸೋ. ಬಟ್ ನಿಮಗೆ GK ಪೇಪರಲ್ಲಿ 60 ತಡೆಯಲ್ಲ, ನಿಮಗೆ ಅತಳ ವಿತಳ ಪಾತಾಳ ರಸತಾಳಗಳನ್ನ ನೋಡ್ಕೊಂಡು ಬರಬೇಕಾಗುತ್ತೆ, ಗೊತ್ತಾಯ್ತು. ಬಟ್ ಎಸ್, ಅಗೇನ್ ಐ ಆಮ್ ಟೆಲಿಂಗ್ ಯು, ಆ 60 ಕ್ವಶನ್ಸ್ ಎಲ್ಲಿಂದ ಬರುತ್ತಪ್ಪ ಅಂತಂದರೆ PYQ ಇಂದ ಬರುತ್ತೆ. ನೋಡಿ, ದ್ಯಾಟ್ ಈಸ್ ದಿ ಸ್ಟ್ರಾಟಜಿ. ನೀವು 100 ಕ್ವಶನ್ ಅಟೆಂಡ್ ಮಾಡಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆ 60 ಕ್ವಶನ್ಸ್ ನೆಟ್ ಸ್ಕೋರ್ ಡೈರೆಕ್ಟ್ಲಿ ಕಮ್ಸ್ ಫ್ರಮ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆ, ಈಗ ನೀವು ನ್ಯೂಸ್ ಪೇಪರ್ ಏನು ಮಾಡ್ತಿದ್ದೀರಾ? ಹೇಗೆ ಮಾಡ್ತೀರಾ ನ್ಯೂಸ್ ಪೇಪರ್? ಸರ್ ನ್ಯೂಸ್ ಪೇಪರು ಇದು ಪ್ರಜಾವಾಣಿ ಮತ್ತು ಹಿಂದೂ ಓದ್ತೀನಿ ಸರ್. ಅದರಲ್ಲಿ ಹಿಂದೂನಲ್ಲಿ ಕೆಲವು ಸೆಲೆಕ್ಟೆಡ್ ಆರ್ಟಿಕಲ್ಸು ಇಂಥ ಯಾರೇ ಪರ್ಸನಲ್ ಅಂದರೆ ಎಲ್ಲರೂ ಓದೋದಿಲ್ಲ, ಕೆಲವರು ಟಾಪ್ ಬ್ಯೂರೋಕ್ರಾಟ್ಸು ಅಥವಾ ಪೊಲಿಟಿಕಲಿ ನ್ಯೂಟ್ರಲ್ ಆಗಿರೋರು ಮಾತ್ರ ಓದ್ತೀನಿ ಸರ್, ಎಲ್ಲರೂ ಓದೋದಿಲ್ಲ. ಸೊ ಇದರಲ್ಲೂ ಸಹ ನೀವು ಸಾಕಷ್ಟು ಅನ್ವಾಂಟೆಡ್ ಟಾಪಿಕ್ಸ್ ಇರ್ತವೆ. ನಾನು ಪದೇ ಹೇಳ್ತಾ ಇದ್ದೀನಿ ಏನಂತಂದರೆ, ಪೇಪರ್ಸ್ ಮಾಡೋದು, ನ್ಯೂಸ್ ಪೇಪರ್ಸ್ ಮಾಡೋದು ಕಾಮನ್ ಮ್ಯಾನ್ಗೆ. ಓಕೆ, ನಮಗೋಸ್ಕರ ಮಾಡಲ್ಲ. ಬಟ್ ನಿಮಗೆ ಎಷ್ಟು ಬೇಕು, ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟನ್ನು ಓದ್ಕೋಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ನಿಮಗೇನು ಬೇಕು ಅದನ್ನು ಓದಬೇಡಿ. ಎಸ್ ಸರ್. ಯಾರಿಗೆ ಬೇಕು ಹೇಗೇನು ಅದನ್ನು ನಮ್ಮ ಸಿಲೆಬಸ್ಗೆ ಎಲ್ಲಾದರೂ ಲಿಂಕ್ ಆಗುತ್ತೆ ಅನ್ನೋದೊಂದು ನೋಡ್ಕೊಂಡು ಓದಿದ್ರೆ ಬೆಟರ್ ಸರ್. ಸಿಲೆಬಸ್ ಹೈ ಈಲ್ಡಿಂಗ್ ಟಾಪಿಕ್. ಈ ಹೈ ಈಲ್ಡಿಂಗ್ ಟಾಪಿಕ್ ಬಗ್ಗೆ ಏನು ಅನಿಸುತ್ತೆ? ಇದು ಈಸ್ ಇಟ್ ನೆಸಸರಿ ಅಂದರೆ ಹೈ ಈಲ್ಡಿಂಗ್ ಟಾಪಿಕ್ಸ್ ಓದಬೇಕಾ, ಅಥವಾ ಬುಕ್ಸ್ನೇ ಎಲ್ಲ ಬುಕ್ ಓದ್ಕೊಂತ ಹೋಗ್ಬೇಕಾ, ಅಥವಾ ಹೈ ಈಲ್ಡಿಂಗ್ ಟಾಪಿಕ್ಸ್ ಮಾತ್ರ ಓದಬೇಕಾ? ಸರ್ ಅಂದರೆ ಒಂದು ಪ್ರಾಂಕ್ಟ್ ಹೇಳ್ಬೇಕಂದ್ರೆ ಹಳ್ಳಿಯಿಂದ ಬಂದಿರೋರು ಮತ್ತೆ ಸ್ವಲ್ಪ ಎಕ್ಸಾಮ್ಗೆ 3-4 ವರ್ಷ ಓದಿ ಅವ್ರಿಗೆ ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಿಲ್ಲದವ್ರಿಗೆ, ಅಥವಾ ಈಗ ಫ್ರೆಶ್ ಆಗಿ ಬರ್ತಾ ಇರೋರಿಗೆ ಇನ್ನು ಬೇರೆ ದಾರಿ ಅಂದ್ರೆ ಅಲ್ಲೂ ಇಲ್ಲಿ ಹೋಗಿ ಎಡೋದಂಗೆ ಡೈರೆಕ್ಟ್ ಒಂದು ಸಕ್ಸಸ್ ಅನ್ನೋದು ಬೇಕು ಅಂತಂದ್ರೆ ಒಂದು ಮಾರ್ಗದರ್ಶನ, ಅದ್ರ ಜೊತೆಗೆ ಟಾಪಿಕ್ಸ್ ಯಾವ ಇಂಪಾರ್ಟೆಂಟ್, ಯಾವ ರಿಪೀಟ್ ಆಗ್ತದೆ ಅನ್ನೋದು ಗೊತ್ತಾಗೋದ್ರಿಂದ ಹೈಲ್ಡಿಂಗ್ ಟಾಪಿಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಹೈಲ್ಡಿಂಗ್ ಟಾಪಿಕ್ ತಗೊಳ್ಳೋದ್ರಿಂದ ಅವ್ರ ಬರ್ಡನ್ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಬರ್ಡನ್ ಕಡಿಮೆ ಆಗುತ್ತೆ ಸರ್. ಕಡಿಮೆ ಆಗುತ್ತಲ್ವಾ? ನಾನು ನಿಮ್ಮನ್ನ ಅವಾಗಲೇ ಅದನ್ನ ವಿಚಾರಿಸಿದ್ದು, ಅಫೋರ್ಡಬಲ್ ಪ್ರೈಸ್ ಹೇಳಿದ್ರಿ. ಹೌದು. ಸೊ ನೋಡಿ, ಹೈ ಈಲ್ಡಿಂಗ್ ಟಾಪಿಕಲ್ಲಿ ಅದನ್ನು ಶಾಂತಪ್ಪ ಸರ್ ಹೇಳ್ಬೇಕಂತಿಲ್ಲ, ಇದೊಂದು ತಲೆ ಇಟ್ಕೊಂಬಿಡಿ. ಏನು ಸರ್ ನಿಮ್ಮ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು ಹೈ ಈಲ್ಡಿಂಗ್ ಟಾಪಿಕ್, ಅವೆಲ್ಲ ಬೇಡ. ನೋ, ಎಲ್ಲಾದರೂ ಜಾಯ್ನ್ ಆಗಿ. ನಾನು ಪದೇ ಹೇಳ್ತಾ ಇದ್ದೀನಿ, ಒಬ್ಬ ಮಾರ್ಗದರ್ಶಕನ ತೆಗೆದುಕೊಳ್ಳಿ. ನಿಮ್ಮ ಸೀನಿಯರ್, ಅಪಾಯಿಂಟ್ ಆದ ಸೀನಿಯರ್, ಫೇಲ್ ಆದ ಸೀನಿಯರ್ ಅಲ್ಲ. ಫೇಲ್ ಆಗ್ಬಿಟ್ಟು ಸೀನಿಯರ್ ಏನು ಮಾಡ್ತಾರೆ ಗೊತ್ತಾ? ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ ಇರಲಿ, ಅದೇನೋ ವ್ಯವಸ್ಥೆಯಲ್ಲಿ 100% ಪರ್ಫೆಕ್ಟ್ ಯಾವುದು ಇರಲ್ಲ. ಬಟ್ ವ್ಯವಸ್ಥೆಯನ್ನು ನೆಗೆಟಿವ್ ಆಗಿ ನೋಡ್ಕೊತ ಹೋಗಬಾರ್ದು. ಪಾಸಿಟಿವಲ್ಲೂ ವ್ಯವಸ್ಥೆಯಲ್ಲಿ ಒಂದು ಪಾಸಿಟಿವಿಟಿ ಇರುತ್ತೆ. ದಯವಿಟ್ಟು ಹೇಳ್ತೀನಿ, ಇಡೀ ಗಂಗಾಧರ್ ಬುಕ್ಕ, ಇಡೀ ಜಿಯೋಗ್ರಫಿ ಬುಕ್ಕ, ರಂಗನಾಥ್ ಬುಕ್, ನಿಮಗೆ ಪದೇ ಹೇಳ್ತೀನಿ, ರಂಗನಾಥ್ ಬುಕ್ಕ ಅಕಾಡೆಮಿಕ್ ಮಾದರಿಯಲ್ಲಿದೆ. ಎಕ್ಸಾಮ್ ಆ್ಯಂಗಲ್ ಬೇರೆ, ಅಕಾಡೆಮಿಕ್ ಆ್ಯಂಗಲ್ ಬೇರೆ. ರಂಗನಾಥ್ ಸರ್ಗೆ ನನಗಿಂತ 1000% ನಾಲೆಡ್ಜ್ ಇದೆ. ಓಕೆ, ಅದ್ರಾಗೇನು ಡೌಟೇ ಇಲ್ಲ. ಬಟ್ ನನಗೆ ನೀವು ಯಾರು ಯು ಶುಡ್ ನಾಟ್ ಡೂ PhD ಇನ್ ಜಿಯೋಗ್ರಫಿ. ಓಕೆ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಿ ಆಲ್ ಆಥರ್ಸ್, ಎಲ್ಲ ಆಥರ್ಸ್ಗಳಿಗೆ ನನ್ನ ಒಂದು ಚಿರಋಣಿಯಾಗಿದ್ದೀನಿ. ಯಾಕಂದರೆ ಅಂಥ ಬುಕ್ಸ್ಗಳನ್ನು ಕೊಟ್ಟಿದ್ದಾರೆ. ಅವರು ಅಂಥ ಬುಕ್ಸ್ ಇಲ್ಲಾಂದರೆ ಮೇ ಬಿ ತುಂಬ ಕಷ್ಟ ಆಗೋದು. ಬಟ್ ಮೈ ಸಜೆಷನ್ ಇಸ್ ದಟ್ ಜಿಯೋಗ್ರಫಿ ತೊಗೊಳತ್ತೆ, ಜಿಯೋಗ್ರಫಿ ಈಚ್ ಆ್ಯಂಡ್ ಎವ್ರಿ ಪೇಜ್ ಓದಬಾರ್ದು. ಕರೆಕ್ಟಾ? ಎಸ್ ಸರ್. ಸೊ ಈಚ್ ಆ್ಯಂಡ್ ಎವ್ರಿ ಪೇಜ್ ಓದಿದ್ರೆ ಏನಾಗುತ್ತಪ್ಪ, ಒಂದು ನೆನ್ಪಿಟ್ಕೊಳಕ್ಕಾಗಲ್ಲ. ಇನ್ನೊಂದು ಅವರು ಯಾವ್ದನ್ನ ಜಿಯೋಗ್ರಫಿಸ್ಟ್ ಅಂದರೆ ಜಿಯೋಗ್ರಫಿಲಿ ಎಕ್ಸ್ಪರ್ಟ್ ಆಗಬೇಕಾಗುತ್ತೆ ಹೊರತು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಖಂಡಿತ ಕಷ್ಟ ಇದೆ ಸರ್. ಓಕೆ, ನೋಡಿ ಹರೀಶ್ ಹೇಳ್ತಾನೆ, ಅವರು ಜಿಯೋಗ್ರಫಿ ಎಕ್ಸ್ಪರ್ಟ್ ಆಗ್ಬೋದು, ಜಿಯೋಲಜಿಸ್ಟ್ ಆಗ್ಬೋದು, ಜಿಯೋಗ್ರಫರ್ ಆಗ್ಬೋದು, ಬಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತಲ್ಲ. ಅದು ನನ್ನ ಒಪಿನಿಯನ್ ಸಹ. ಅದು ಹರೀಶ್, ನಿಮ್ಗೆ ಅನಿಸಿಲ್ವಾ ಅಂದರೆ
ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಟು ಓದೋ ಅವಶ್ಯಕತೆ ಇದೆಯಾ, ಎಲ್ಲಾದರೂ ಅಂತಾರೆ ಸುಮ್ಮನೆ ಕಾಲ್ ಸೆಂಟ್ರು ಕಂಪ್ಯೂಟರ್ ಟೈಪಿಂಗ್ ಮಾಡ್ಕೋಬೇಕು, ಈಗ ಓದೋ ಅವಶ್ಯಕತೆ ಅಂತ ನಿಮ್ಗೆ ಯಾಕೆ ಅನಿಸಿಲ್ವಾ? ಯಾವಾಗಂತಲ್ಲಿ ಬೇಜಾರಾಗಿಲ್ವಾ? ಇಲ್ಲ ಸರ್, ನಂಗೆ ಚಿಕ್ಕ ವಯಸ್ಸಿಂದ ನಂದು ಡಿಸಬಿಲಿಟಿ ನಂಗೆ ಯಾವತ್ತೂ ಅಡ್ಡ ಬಂದಿಲ್ಲ. ಓಕೆ. ನಾನು ಯಾವತ್ತೂ ಆ ಥರ ಥಿಂಕು ಮಾಡಿಲ್ಲ ಸರ್. ಜನ ನಿಮ್ಮನ್ನು ಎಲ್ಲೋ ಅಂತಲ್ಲಿ ಈಗ ಯಾವುದೋ ಒಂಥರ ನಮ್ಮ ಟೀಕೆ ಮಾಡಿರ್ತಾರೆ, ಹಂಗಿಸಿರ್ತಾರೆ. ಓಕೆ, ನಿಮ್ಮನ್ನೇನೋ ಅಂತಲ್ಲಿ ಚುಚ್ಚು ಮಾತಾಡಿರ್ತಾರೆ, ನಿಮ್ಮ ಅಂಗವೈಕಲ್ಯನ್ನೇ ಟೀಕೆ ಮಾಡಿ ಮಾತಾಡೋರು ಕೆಲವೊಬ್ರು ಇರ್ತಾರೆ. ಐ ಹ್ಯಾವ್ ಸೀನ್. ಇದೆ ಸರ್. ಆಗಿದೆಯಲ್ವಾ? ಮಾತಾಡಿರ್ತಾರಲ್ವಾ? ಆಗಿದೆ ಸರ್. ಸೊ ಅವಾಗ ಏನು ಅನ್ಸಲ್ಲ, ಬೇಜಾರು ಅನ್ಸಲ್ವಾ? ಸಿನ್ಸ್ ನಾನು ಅಂದರೆ ಚಿಕ್ಕ ವಯಸ್ಸಿಂದನೂ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ, ಟಿಲ್ ಇವತ್ತು ಫೇಸ್ ಮಾಡ್ತಿದ್ದೀನಿ. ಅಂದವರೆಲ್ಲ ಅಲ್ಲೇ ಇದ್ದಾರೆ, ನಾನು ಇವತ್ತು ಇಲ್ಲಿದ್ದೀನಿ ಸರ್. ಅಷ್ಟೇ ಹೇಳೋಕ್ಕೆ ನಾನು ಒಂದು ಏನಾದರೂ ಅಂದ್ಕೊಳ್ಳಿ, ಅದೇ ಕರೇಜಿಂದ ಧೈರ್ಯದಿಂದ ನಾನು ಹೇಳ್ತಾ ಇದ್ದೀನಿ. ಅಂದವರೆಲ್ಲ ಅಲ್ಲಿದ್ದಾರೆ, ನಾನು ಇವತ್ತು ಇಲ್ಲಿದ್ದೀನಿ ಸರ್. ಓಕೆ, ನೋಡಿ ಅಂದರೆ ಹರೀಶ್ ಅವ್ರದ್ದು ಅದನ್ನೇ ಹೇಳ್ತಾ ಇದ್ದೀನಿ. ಬಹಳಷ್ಟು ಕಡೆ ವ್ಯಂಗ್ಯ, ಟೀಕೆಗಳು, ಟಿಪ್ಪಣಿಗಳು ಬರ್ತಿರ್ತವೆ. ಸಿ ಸಮಥಿಂಗ್ ಹಿ ಹ್ಯಾಸ್ ಇನ್ ಈಸ್ ಕೆರಿಯರ್, ಇನ್ ಈಸ್ ಫೆದರ್. ಓಕೆ, ಸೊ ಅವರ ಒಂದು ಕ್ಯಾಪಲ್ಲಿ ಕೆಲವೊಂದು ಫೆದರ್ಸ್ ಇದ್ದಾವೆ. ಏನಪ್ಪ ಅಂದರೆ ಈ ವೆಂಟ್ ಟು ದ ಇಂಟರ್ವ್ಯೂಸ್, ಈ ವೆಂಟ್ ಟು ದಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್, ಟು ದಿ ಮೆನಿ ಪೋಸ್ಟ್. ಓಕೆ, ವಿಚಾರ ಅವರು ಅಂದರಿಗೆಲ್ಲ ನೀವು ರೆಸ್ಪಾನ್ಸ್ ಮಾಡ್ಕೊತ ಹೋದರೆ ನೀವು ಅಲ್ಲೇ ಇರ್ತೀರಿ. ಡೋಂಟ್ ರೆಸ್ಪಾಂಡ್ ಟು ದೋಸ್ ಪೀಪಲ್ ಹೂ ಸ್ಪೀಕ್ಸ್ ಅನ್ನೆಸೆಸರಿ ಆ್ಯಂಡ್ ನಾನ್ ಸೆನ್ಸ್ ಥಿಂಗ್ಸ್. ಓಕೆ, ಈ ಬೆಂಗಳೂರಿಗೆ ಬಂದಾಗ ಈ ಕಾಣ್ತಿರಲ್ಲ, ನಿಮಗೆ ಏನು ಪ್ರಾಬ್ಲಮ್ ಅನುಭವಿಸಿದ್ರಿ ಬೆಂಗಳೂರಿಗೆ ಬಂದಾಗ, ಕೋಚಿಂಗ್ ಶೂಟ್ ಜಾಯ್ನ್ ಆದಾಗ? ಸರ್ ಅಂದರೆ ಬೆಂಗಳೂರಲ್ಲಿ ನನಗೆ ಮೊದಲು ಸ್ವಲ್ಪ ಟ್ರಾಫಿಕಲ್ಲಿ ಓಡಾಡೋದು ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ಡೇ ಬೈ ಡೇ ಅದನ್ನು ಓಕೆ ಅನ್ನೋ ಥರ ಅಂದರೆ ಡೈಲಿ ಓಡಾಡಿ ರೂಢಿ ಆಗೋಗ್ಬಿಡ್ತು. ಈ ಕೋಚಿಂಗ್ ಬಂದರೆ ಅಲ್ಲಿ ಸ್ಕೂಲಲ್ಲಿ ಅಂದರೆ ಪಕ್ಕದಲ್ಲಿ ಎಲ್ಲಾದರೂ ನೋಡ್ಕೊಂಡು ಬರ್ಕೊತಿದ್ದೆ, ಅಥವಾ ಯಾರಾದ್ರೂ ಇಸ್ಕೊಂಡು ಬರ್ಕೊತಾ ಇದ್ದೆ. ಎಸ್ಪೆಷಲಿ ಮ್ಯಾಥ್ಸು ಇಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್, ಯಾವುದು ಬಿಡಂಗಿರಲಿಲ್ಲ. ಸೊ ಹಂಗಾಗಿ ಆನ್ಲೈನು ಆಫ್ಲೈನ್ ಎರಡೂ ತೊಗೊಂಡಿದ್ದೆ ಸರ್. ಆನ್ಲೈನ್ ಅಂದರೆ ಸ್ಕ್ರೀನ್ ಬೇಕಿತ್ತು ನನಗೆ, ಬೋರ್ಡ್ ಮೇಲೆ ಬರೀತಿದ್ದಾರೆ ಅಂತೇಳಿ. ಆಫ್ಲೈನ್ ಕೂತ್ಕೊಂಡು ಕಿವಿಯರ್ ಪಾಠ ಕೇಳ್ತಿದ್ದೆ ಸರ್. ಓಕೆ, ಸೊ ಇದು ಹರೀಶ್ ಅವರ ಮಾತುಗಳು. ಹರೀಶ್, ಯು ವಾಂಟ್ ಟು ಟೆಲ್ ಎನಿಥಿಂಗ್ ಫಾರ್ ಆಸ್ಪಿರೆಂಟ್ಸ್? ಯಾವ ಪ್ರಾಬ್ಲಮ್ ಇದೆ ಅಂತಿರ್ತಾರಲ್ಲ, ಪ್ರಾಬ್ಲಮ್ ಇದ್ದವರಿಗೆ ನಿಮ್ಮ ಪ್ರಾಬ್ಲಮ್ ಏನು, ನಿಮ್ಮ ಪ್ರಾಬ್ಲಮ್ ಮುಂದೆ ಅವ್ರ ಪ್ರಾಬ್ಲಮೇ ಅಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಯು ವಾಂಟ್ ಟು ಟೆಲ್ ಎನಿಥಿಂಗ್ ಅಬೌಟ್ ಸ್ಟಡೀಸು, ಅದ್ರ ಬಗ್ಗೆ ಲಾಸ್ಟ್ ಒಂದು ಮಾತು? ಅಂದರೆ ಸರ್ ಒಂದು ಹೇಳ್ತೀನಿ, ಯಾರ ಬಗ್ಗೆನೂ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ನಾನು ಕೆಲವ್ರು ಹೇಳಿದ್ದಾರೆ ನಿಂದು SLCನೇ ಪಾಸ್ ಆಗಲ್ಲ, ನಿನಗೆ ಕಣ್ಣೇ ಕಾಣಲ್ಲ, ಹೆಂಗೆ ಪಾಸ್ ಆಗ್ತೀಯಾ? ಇಲ್ಲ ಸರ್, ಅದು ನಂದು ಮತ್ತೆ ಅದು ಒಳಗಿಂದನೇ ಹೇಳ್ತಾ ಇದ್ದೀನಿ. ಆ ಥರನೂ ಹೇಳಿದ್ದಾರೆ, PUCಲಿ ಹೇಳಿದ್ದಾರೆ. ಕೆಲವರು ಮೊನ್ನೆ UPSC ಇಂಟರ್ವ್ಯೂ ಆಗಲಿಲ್ಲ ಅಂದರೆ ಅದಕ್ಕೂ ಕಾಮೆಂಟ್ ಮಾಡಿದ್ದಾರೆ, ನಿಂದು ಆಗದಿದ್ದೆ ಒಳ್ಳೇದಾಯ್ತು ಅಂತ ಹೇಳಿ. ಹೌದಾ? ಎಸ್ ಸರ್. ಓಕೆ, ನಿಮ್ಗೆ ಏನು ಅನಿಸುತ್ತೆ? ನಿಮಗೆ ಕಣ್ಣೇ ಕಾಣಲ್ಲ ಅಂತಂದಾಗ ನಿಮ್ಗೆ ಒಳಗೆ ಏನಾಗುತ್ತೆ, ಒಳಗಡೆ ಏನಾಗುತ್ತೆ, ಚರ್ನಿಂಗ್ ಏನಾಗುತ್ತೆ? ನಾನು ತಲೆ ಕೆಡಿಸ್ಕೊಳಲ್ಲ ಸರ್ ಅದ್ರ ಬಗ್ಗೆ. ಅಂದವ್ರು ದೊಡ್ಡವರಾಗ್ಲಿ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಅಂತ ಮಾತು ನೋಡಿ, ಅಂದವ್ರು ದೊಡ್ಡವರಾಗ್ಲಿ ಅಂದರೆ ಮುಗೀತು, ಖತಮ್. ನೀವೇನು ರೆಸ್ಪಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಳ್ಳಿ, ಅವಾಗ ದೇ ವಿಲ್ ಎಂಜಾಯಿಂಗ್ ಯುವರ್ ರೆಸ್ಪಾನ್ಸಸ್. ಓಕೆ, ಸೊ ಎಸ್, ಇದು ಹರೀಶ್ ಅವರ ಜೊತೆ ನಡೆಸಿದಂತಹ ಮಾತುಕತೆ. ಐ ವಿಶ್ 2026ರಲ್ಲಿ ಹರೀಶ್ ಅವರು ಒಂದು ಉನ್ನತ ಹುದ್ದೆಗಳಾಗಿ ಹೋಗೋದು, ಅದು C ಗ್ರೂಪ್ ಇರ್ಬೋದು, B ಗ್ರೂಪ್ ಇರ್ಬೋದು, A ಗ್ರೂಪ್ ಇರ್ಬೋದು, ಯಾವುದೋ ಒಂದು ಹುದ್ದೆಗೆ ಹೋಗಲಿ. ಮತ್ತೊಮ್ಮೆ ಅವರು ಸಾಧಕರ ಪಟ್ಟಿಯಲ್ಲಿ ಬಂದಾಗ ಅವ್ರ ಜೊತೆ ಇಂಟರ್ವ್ಯೂ ಮಾಡ್ತೀನಿ. ಓಕೆ, ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಟಾಟಾ, ಬಾಯ್ ಬಾಯ್.